ಹಾಲೆಲೂಯ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಎಷ್ಟು ದೊಡ್ಡ ದೇವರಾಗಿದ್ದಾರೆ ನೋಡಿ ನಮ್ಮ ಯೇಸು. ಹೇಗೆ ನಮ್ಮನ್ನು ಕಾಯ್ದು ಕಾಪಾಡ್ತಿದ್ದಾರೆ ನೋಡಿರಿ. ಶೋಧನೆಗಳಲ್ಲಿ, ಹೋರಾಟಗಳಲ್ಲಿ, ಶ್ರಮೆಗಳಲ್ಲಿ, ಅನಾರೋಗ್ಯದಲ್ಲಿ, ವಿಪತ್ತಿನಲ್ಲಿ, ಆಪತ್ತಿನಲ್ಲಿ, ಹೀಗೆ ಎಷ್ಟೋ ಸ್ಥಿತಿಗತಿಗಳು ಬದಲಾಗ್ತಿದ್ರು ಕೂಡ ಮಾರ್ಪಡದ ಕರ್ತನಾಗಿ, ನಮ್ಮನ್ನು ಆದರಿಸುವ ದೇವರಾಗಿ, ನಮ್ಮ ಕೈ ಬಿಡಲಾರದ ದೇವರಾಗಿದ್ದಾರಲ್ಲವೋ, ಆತನನ್ನು ಸ್ತುತಿಸೋಣ. ಬನ್ನಿರಿ, ಆತನನ್ನೇ ಆಶ್ರಯಿಸೋಣ. ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮನ್ನು ಆಶ್ರಯಿಸಿದವರಿಗೆ ಯಾವುದೊಂದರ ಕೊರತೆ ಇರುವುದಿಲ್ಲ. ನಿಮ್ಮ ಸಹಾಯ ಹೊಂದಿದವರಾಗಿ ನಾವು ಬದುಕುವಾಗ ಎಲ್ಲಾ ಸ್ಥಿತಿಗತಿಗಳಲ್ಲಿ ನಾವು ಸುರಕ್ಷಿತರಾಗಿರಬಲ್ಲೆವು ಎಂದು ನಂಬುತ್ತೇವೆ. ನೀವು ಬದಲಾಗದ ದೇವರಾಗಿದ್ದೀರಿ. ಕಾಲಕ್ಕನುಗುಣವಾಗಿ ಬದಲಾಗುವ ಈ ಲೋಕದಲ್ಲಿ ನಾವು ನಿವಾಸಿಸುತ್ತಿರುವಾಗ ನಮ್ಮ ಸಂಗಡ ನೀವು ಇರುವುದಕ್ಕಾಗಿ ನಿಮಗೆ ವಂದನೆಗಳು. ಯಾರೆಲ್ಲ ನರಳಾಡುತ್ತಾ ಕುಗ್ಗಿ ಹೋಗಿದ್ದಾರೋ, ಯಾರ ಜೀವಿತದಲ್ಲಿ ಯಾವ ಕೊರತೆ ಇದೆ ಎಂದು ಅರಿತುಕೊಂಡ ದೇವರೇ, ಈ ದಿನ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ಬರೀ ಬಾಯಿ ಮಾತಿಗೆ ಚೆನ್ನಾಗಿದ್ದೇವೆ ಎಂದು ಹೇಳ್ತೇವೆ, ಆದರೆ ಒಂದಲ್ಲ ಒಂದು ಹೋರಾಟದಲ್ಲಿ ನಾವು ಇರುತ್ತೇವಲ್ಲವೇ? ಸಡನ್ ಆಗಿ ಒಂದೊಂದು ಸಾರಿ ನಮಗೆ ಅಯೋಮಯದ ಪರಿಸ್ಥಿತಿ ಎದುರಾಗ್ತವೆ. ಏನೂ ಅರ್ಥ ಆಗೋದಿಲ್ಲ. ಇದು ಯಾಕೆ ಹೀಗಾಯ್ತು, ಏನಾಯ್ತು, ಏನ್ ನಡೆಯಿತು ಎಂಬ ಪರಿಸ್ಥಿತಿಗಳು ಎದುರಾದಾಗ, ಪ್ರಮಾದ ಉಂಟಾದಾಗ, ಪ್ರಿಯರು ಮರಣ ಹೊಂದಿದಾಗ, ನಾವು ಅಂದುಕೊಂಡದ್ದು ನಡೆಯದೇ ಇರುವಾಗ, ಆಶಿಸಿದ್ದು ದೊರಕದೇ ಇರುವಾಗ, ಎಲ್ಲದಕ್ಕಿಂತಲೂ ಮಿಗಿಲಾಗಿ ನಮ್ಮ ಸಂಗಡ ಇದ್ದಂಥವರು, ನಮ್ಮ ಜೊತೆ ಇದ್ದಂಥವರು ನಮ್ಮ ವಿರುದ್ಧವಾಗಿ ತಿರುಗಿ ಬಿದ್ದಾಗ, ಎಲ್ಲಿಂದ ನೀವು ಸಹಾಯ ಎದುರು ನೋಡ್ತಾ ಇದ್ದೀರೋ ಅಲ್ಲಿಂದ ನಿಮಗೆ ವ್ಯತಿರೇಕತೆಯುಂಟಾದಾಗ, ಯಾರ ಮೇಲೆ ಆಧಾರಗೊಂಡಿದ್ದೀರೋ ಅವರು ನಿಮ್ಮ ಕೈ ಬಿಟ್ಟಾಗ, ಅಬ್ಬಾ ಎಷ್ಟು ಬಾಧೆ ಆಗ್ತದಲ್ವೋ. ಭಯಂಕರವಾದ ಆ ಬಾಧೆಯಲ್ಲಿ, ಆ ಪರಿಸ್ಥಿತಿಯಲ್ಲಿ ಎಷ್ಟೋ ನರಳಾಡ್ತಿದ್ದಾರೆ ಎಷ್ಟೋ ಜನರು. ಬಹಳಷ್ಟು ಜನರು ತಮ್ಮ ಪ್ರಾರ್ಥನಾ ಮನವಿ ನಮಗೆ ಕಳಿಸುತ್ತಾರೆ. ಅದಕ್ಕಾಗಿಯೇ ನಮಗೆ ಗೊತ್ತಾಗುತ್ತೆ ಎಷ್ಟೋ ರೀತಿಯಲ್ಲಿ ಮನುಷ್ಯರು ಬಾಧೆಗೊಳಗಾಗ್ತಿದ್ದಾರೆ, ಎಷ್ಟೋ ವಿಧವಾದ ಇಕ್ಕಟ್ಟಾದ ಸಮಸ್ಯೆಗಳಲ್ಲಿದ್ದಾರೆ ಎಂದು ನಮಗೆ ಒಂದು ವಿಧವಾದ ಅವಗಾಹನ ಉಂಟಾಗುತ್ತೆ. ಆ ಪರಿಸ್ಥಿತಿಗಳೆಲ್ಲ ಕರ್ತನ ಮುಂದಿಟ್ಟು ಪ್ರಾರ್ಥನೆ ಮಾಡುವಾಗ ಆತನ ವಾಕ್ಯದಲ್ಲಿ ಉತ್ತರ ದೊರಕುತ್ತವೆ. ನರಳಾಡುವವರನ್ನು ದೃಢಪಡಿಸುವಾತನು, ಬಲಹೀನರನ್ನು ಬಲಪಡಿಸುವಾತನೂ ಆಗಿದ್ದಾರೆ. ಯಾಕೆ ನಮ್ಮ ಜೀವಿತದಲ್ಲಿ ವಿಪತ್ತುಗಳು ಬರುತ್ತವೆ? ಯಾಕೆ ನಮ್ಮ ಜೀವಿತದಲ್ಲಿ ಪ್ರಮಾದಗಳುಂಟಾಗ್ತವೆ? ಯಾಕೆ ನಮ್ಮ ಜೀವಿತದಲ್ಲಿ ಆಲ್ ಆಫ್ ಅ ಸಡನ್ ನಾವು ಸ್ಮೂತಾಗಿ, ಹಾಯಾಗಿ ಬದುಕುತ್ತಿರುವಾಗ ಕಷ್ಟಗಳು ಯಾಕೆ ಎದುರಿಸಬೇಕಾಗುತ್ತೆ ಎಂಬ ಪ್ರಶ್ನೆಗೆ ಬೈಬಲ್ನಲ್ಲಿರುವ ಉತ್ತರವನ್ನು ನಾವು, ಅದರಲ್ಲಿರುವ ಡೀಪ್ ಮೀನಿಂಗ್, ಅದರಲ್ಲಿರುವ ಆಳವನ್ನು ಅರ್ಥ ಮಾಡಿಕೊಳ್ಳೋದಾದರೆ, ಅದು ನಮ್ಮ ಒಳ್ಳೆಯದಕ್ಕಾಗಿ ಬರುತ್ತೇ ಹೊರತು ನಮ್ಮ ಕೆಟ್ಟದಕ್ಕಾಗಿ ಅಲ್ಲ, ಕೇಡಿಗೋಸ್ಕರ ಅಲ್ಲ. ಬೈಬಲ್ನಲ್ಲಿ ಹದ್ದಿನ ಕುರಿತಾದ ಅದ್ಭುತವಾದ ಉದಾಹರಣೆಗಳಿವೆ. ಒಮ್ಮೆ ನೋಡೋಣ ಬನ್ನಿ. ಧರ್ಮೋಪದೇಶ ಕಾಂಡ, ಸತ್ಯವೇದದಲ್ಲಿ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 11ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ, ಅಂದರೆ ಹದ್ದು ಗೂಡನ್ನು ಕಟ್ಟಿ, ಹದ್ದೇ ಗೂಡು ಕಟ್ಕೊಳ್ತದಲ್ಲವೇ, ಅದಕ್ಕೆ ಬೇರೆ ಯಾರು ಬಿಲ್ಡರ್ಸ್ ಇರೋದಿಲ್ವಲ್ಲ. ಅಲ್ಲಿಂದ ಹುಲ್ಲಿನ ಕಡ್ಡಿ, ಇಲ್ಲಿಂದ ಹುಲ್ಲಿನ ಕಡ್ಡಿ ತಂದು ಪಕ್ಷಿಗಳು ಗೂಡು ಕಟ್ಕೊಳ್ತವೆ. ಅವುಗಳಿಗೆ ವಸತಿ ಇರುವ ಹಾಗೆ ಆ ಹುಲ್ಲಿನ ಕಡ್ಡಿ, ಈ ಹುಲ್ಲಿನ ಕಡ್ಡಿಯನ್ನು ತಂದು ಚೆನ್ನಾಗಿ ಹಾಸಿಗೆಯಂತೆ, ಕಾರ್ಪೇಟಿನಂತೆ ಹಾಸಿಕೊಳ್ತವೆ. ಈ ಹದ್ದಿನ ವಿಷಯದಲ್ಲಿ ನೋಡುವಾಗ ಗಂಡು ಹೆಣ್ಣು ಹದ್ದು ಪರಸ್ಪರ ಬಹಳ ನಂಬಿಗಸ್ತರಾಗಿರ್ತಾವಂತೆ. ಹೆಣ್ಣು ಹದ್ದಿಗೆ ಮೊಟ್ಟೆ ಇಡುವ ಕಾಲ ಬಂದಾಗ ಗಂಡು ಹದ್ದು ಗೂಡು ಕಟ್ಟುತ್ತದಂತೆ. ಆ ಗೂಡಿನೊಳಗೆ ಮೊಟ್ಟೆ ಇಡುತ್ತೆ ಆ ಹೆಣ್ಣು ಹದ್ದು. ಗಂಡು ಹದ್ದಿನ ಕೆಲಸವೇನೆಂದರೆ ಆಹಾರವನ್ನು ಹುಡುಕಿ ತರುವಂಥದ್ದಾಗಿದೆ. ಹೆಣ್ಣು ಹದ್ದೇನೋ ಮೊಟ್ಟೆಯ ಮೇಲೆ ಕೂತುಕೊಂಡು ಕಾವು ಕೊಡುವಂಥದ್ದಾಗಿದೆ. ಈ ಕೋರ್ಡಿನೇಷನ್ ಇಲ್ಲದಂತೆ, ಈ ಕೋಪರೇಷನ್ ಇಲ್ಲದಂತೆ, ತಂದೆ ತಾಯಿಗಳಿಬ್ಬರೂ ಪ್ರಯಾಸ ಪಡಲಾರದಂತೆ ಅವರಿಗೆ ಗರ್ಭಫಲ ಸಿಗೋದಿಲ್ಲ. ದೇವರು ಕೊಟ್ಟಿರುವ ಗರ್ಭಫಲವನ್ನು ಯೋಗ್ಯವಾಗಿ ಅವರು ಕಾಪಾಡಲಿಕ್ಕೂ ಆಗಲ್ಲ. ಎಷ್ಟೋ ಜನ ಈ ದಿನ ಬೇಜವಾಬ್ದಾರರಾಗಿರುವುದನ್ನು ನೋಡ್ತಿದ್ದೇವೆ. ತಾಯಿಯ ಜವಾಬ್ದಾರಿಕೆ ತಾಯಿ ಮಾಡದೇ ಇರುವುದು, ತಂದೆಯ ಜವಾಬ್ದಾರಿಕೆ ತಂದೆ ಮಾಡದೇ ಇರುವುದು, ಕೆಲವು ಸಾರಿ ಎಲ್ಲಾ ಜವಾಬ್ದಾರಿಕೆ ಒಬ್ಬರ ಮೇಲೆ ಹೊರಿಸುವುದು,
ಆ ಜವಾಬ್ದಾರಿಕೆ ಅವರು ಹೊರಲಾರದಾಗ ಎಷ್ಟೋ ವಿಪರೀತವಾದಂತಹ ಕಷ್ಟಗಳ ಪಾಲಾಗಿ ಕುಗ್ಗಿ ಹೋಗುವ ಪರಿಸ್ಥಿತಿಯನ್ನು ನಾವು ನೋಡಬೇಕಾಗ್ತದೆ. ಇಲ್ಲಿ ಹದ್ದು ಗೂಡು ಕಟ್ಟುತ್ತದಲ್ಲವೇ, ಮತ್ತ್ಯಾಕೆ ಅದನ್ನು ಚದುರಿಸಿ ಬಿಡುತ್ತೆ? ಹೆಣ್ಣು ಹದ್ದು ಮೊಟ್ಟೆ ಇಟ್ಟು ಮರಿ ಹಾಕಿದಾಗ ಆ ಮರಿ ಹದ್ದುಗಳಿಗೆ ಆಹಾರ ತಂದು ಕೊಡ್ತಿರುವಾಗ ದಿನಾಲೂ ಅವು ಬೆಳೆಯುತ್ತವಲ್ಲವೇ? ಅವು ಬಹಳ ಮುದ್ದಾಗಿರ್ತವೆ. ಹದ್ದಿನ ಮರಿ ನೀವು ನೋಡ್ಲಿಕ್ಕಾಗದೇ ಇದ್ದಿರು, ಕೋಳಿ ಮರಿ ನೀವು ನೋಡಿದ್ರೆ ಗೊತ್ತಾಗ್ತದಲ್ಲವೇ? ಆ ಕೋಳಿ ಮರಿಗಳನ್ನು ಕೂಡ ನೋಡ್ಲಿಕ್ಕಾಗ್ತಿಲ್ಲ. ಈ ದಿನಗಳಲ್ಲಿ ಮೊಟ್ಟೆ ಇಟ್ಟು ಮರಿ ಹಾಕುವುದಕ್ಕಾಗಿ ತಾಯಿ ಕೋಳಿಯನ್ನು ಆ ಮೊಟ್ಟೆ ಮೇಲೆ ಕೂತ್ಕೊಳ್ಳುವಂತೆ ಮಾಡ್ತಿದ್ರು. ಅವು ಮರಿ ಆದ್ಮೇಲೆ ಮುದ್ದಾಗಿ ತಿರುಗಾಡ್ತಿದ್ವು. ಅವು ನೋಡಲು ಎಷ್ಟೋ ಮುದ್ದಾಗಿರ್ತಾ ಇದ್ವು. ಹದ್ದಿನ ಮರಿಗಳು ಬೆಳೆಯಲು ಪ್ರಾರಂಭ ಮಾಡಿದಾಗ ತಂದೆ ಹದ್ದು ದಿನಾಲೂ ಆಹಾರ ತಂದು ಕೊಡುತ್ತಿರುವಾಗ ಬಾಯೊಳಗಡೆ ಅದು ತಿನ್ನಿಸುತ್ತಾ ಇರ್ತವೆ. ಅಲ್ಲಲ್ಲಿ ಪಿಕ್ಚರ್ಸ್ ನೋಡ್ತಿರಲ್ಲವೇ? ಅವುಗಳಿಗೆ ಕೈಗಳಿರೋದಿಲ್ಲ ತುತ್ತು ಮಾಡಿ ತಿನ್ನಿಸಲು. ಅವು ಬಾಯಿ ತೆರೆದು ಚೆನ್ನಾಗಿ ತಿಂದು ಹಾಯಾಗಿರ್ತಾವಂತೆ. ಹಾಗೆ ಅವರ ಬದುಕೆಲ್ಲ ಬೇರೆ ಯಾರೋ ಪೋಷಿಸಬೇಕು ಎನ್ನುವಂತಹ ಆ ಸ್ಥಿತಿಗೆ ಈ ದಿನ ಮನುಷ್ಯರು ಕೂಡ ಹೋಗ್ತಿದ್ದಾರೆ ನೋಡಿ. ಒಬ್ರು ಕಷ್ಟಪಟ್ಟು ದುಡಿದ್ರೆ 10 ಮಂದಿ ಕೂತ್ಕೊಂಡು ತಿನ್ನೋದು ನಮ್ಮ ಭಾರತ ದೇಶದಲ್ಲಿ ಸರ್ವಸಾಧಾರಣ ಆಗ್ಬಿಟ್ಟಿದೆ. ಮನೇಲಿ ಒಬ್ರೇ ಕಷ್ಟಪಡ್ತಾರೆ. ಬಹುತೇಕ ಸ್ಥಳಗಳಲ್ಲಿ ಗಂಡನು, ಕೆಲವೊಂದು ಸ್ಥಳಗಳಲ್ಲಿ ಹೆಂಡತಿ ಕಷ್ಟಪಡ್ತಾಳೆ. ಮನೆ ಕೆಲಸ ಮಾಡಿ, ಆಫೀಸ್ ಕೆಲಸ ಮಾಡಿ, ಮಕ್ಕಳನ್ನು ಕೂಡ ಪೋಷಿಸಿ, ಎಷ್ಟೋ ಭಯಂಕರವಾಗಿ ಆ ಸ್ತ್ರೀಯರು ಎಷ್ಟು ದುಡಿತಾರೆ ನೋಡಿ. ಎಂತಹ ಸ್ಥಿತಿ ಅವರದಾಗಿದೆ ನೋಡಿ. ಕುಡುಕನಾದ ಗಂಡ ಕುಟುಂಬ ಸಂರಕ್ಷಿಸಿಕೊಳ್ಳೋದಿಲ್ಲ, ಲೆಕ್ಕಿಸೋದಿಲ್ಲ. ಬಹಳಷ್ಟು ಜನ ಸ್ತ್ರೀಯರು ಕೂಡ ಇತ್ತೀಚೆಗೆ ಝೂಮ್ ಮೀಟಿಂಗ್ನಲ್ಲಿ ಒಬ್ಬ ಸಹೋದರ ಬಂದು ಹೇಳ್ತಾ ಇದ್ದ, ನನ್ನ ಹೆಂಡತಿ 6 ವರ್ಷದ ನನ್ನ ಮಗನನ್ನು ಅಣ್ಣನ ಬಳಿಯಲ್ಲಿಟ್ಟು ಬಿಟ್ಟು ಹೋಗಿದ್ದಾಳೆ, ಎಲ್ಲಿಗೆ ಹೋದಳೆಂದು ಗೊತ್ತಿಲ್ಲ ಅಂದ. ಎಷ್ಟು ಭಯಂಕರ ನೋಡಿ. ಯಾಕೆ ಇಂತಹ ಪರಿಸ್ಥಿತಿಗಳು ಎದುರಾಗ್ತಾ ಇವೆ? ನಾವು ಅನೇಕ ವಿಷಯಗಳಿಗಾಗಿ ಪ್ರಾರ್ಥಿಸ್ತಿದ್ದೇವೆ. ಆದರೆ ದೇವರೇ ನಮ್ಮ ಮಕ್ಕಳನ್ನು ಬೆಳೆಸುವುದನ್ನು ಕಲಿಸಿಕೊಡು ಎಂಬುದಾಗಿ ಎಂದಾದರೂ ನೀವು ಪ್ರಾರ್ಥನೆ ಮಾಡಿದ್ದೀರಾ? ಮನೋಹ ದಂಪತಿಗಳು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಾರೆ, ನಮ್ಮ ಮಗನನ್ನು ಪರಿಶುದ್ಧನಾಗಿ ಬೆಳೆಸಲು ನಮಗೆ ಕಲಿಸಿಕೊಡು ಎಂದು. ಕಲಿಸಿಕೊಡೋದಂದ್ರೆ ಮಕ್ಕಳು ಬೇಡಿದೆಲ್ಲವನ್ನು ಅವರಿಗೆ ಕೊಡಿಸುತ್ತಾ ಮುದ್ದಾಗಿ ಬೆಳೆಸುವುದೇ ಅವರಿಗೆ ಬಹಳ ಪ್ರೀತಿಸ್ತಿದ್ದೇವೆ ಅಂದ್ಕೊಳ್ತೇವೆ. ಆದರೆ ಆ ಮಕ್ಕಳನ್ನು ನಾವು ಹಾಳು ಮಾಡ್ತಿದ್ದೇವೆ ಪ್ರಿಯರೇ. ಅವರಿಗೆ ಜವಾಬ್ದಾರಿಕೆಗಳನ್ನು ಕಲಿಸುತ್ತಾ ಇಲ್ಲ. ಜೀವಿತ ಕಾಲವೆಲ್ಲ ಅವರೊಂದಿಗೆ ನಾವು ಇರೋದಿಲ್ವಲ್ಲ. ವಯಸ್ಸು ಬಂದಾಗ ಅವರು ಆ ವಯಸ್ಸಿಗೆ ತಕ್ಕಂತೆ ಅವ್ರು ಕೆಲಸ ಮಾಡಬೇಕಲ್ಲವೇ? ಆ ಹದ್ದಿನ ಮರಿಗಳು ಹಾರುವುದನ್ನು ಕಲಿಯಬೇಕು. ಅವುಗಳಿಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬೇಕಾಗಿಲ್ಲ. ಆದರೆ ಅವುಗಳು ಹಾರುವುದನ್ನು ಕಲಿಯಬೇಕು. ಮುಖ್ಯವಾಗಿ ಈ ಹದ್ದಿನ ವಿಶೇಷತೆ ಏನೆಂದರೆ, ಆ ಹದ್ದು ಉನ್ನತವಾದ ಸ್ಥಳಗಳಲ್ಲಿ ಹಾರಾಡುತ್ತಾ ಇರುತ್ತೆ. ಆಯಾಸ ಪಡದಂತೆ ಹಾರಾಡುತ್ತೆ. ಆ ಗೂಡಿನಲ್ಲೇ ತಂದು ಕೊಡುವ ತಿಂಡಿಯನ್ನು ತಿನ್ನುತ್ತಾ ಕೂತಿರುವ ಆ ಹದ್ದಿನ ಮರಿಗಳಿಗೆ ಹಾರಾಡುವುದನ್ನು ಕಲಿಸಬೇಕೆಂದು ಹದ್ದು ಮಾಡೋದೇನೆಂದರೆ ಆ ಗೂಡನ್ನು ಚದುರಿಸಿಬಿಡುತ್ತೆ. ಆ ಗೂಡನ್ನೆಲ್ಲ ಕಿತ್ತಾಕುತ್ತೆ. ಒಂದೊಂದು ಹುಲ್ಲಿನ ಕಡ್ಡಿ ಕಿತ್ತಾಕುವಾಗ ಕೆಳಗಡೆ ನಿಲ್ಲಲು ಸ್ಥಳವಿಲ್ಲದಕ್ಕಾಗಿ ಹದ್ದಿನ ಮರಿಗಳು ಭಯಪಡುತ್ತಾ ಕಿರುಚಾಡುತ್ತಾ ಇರ್ತವೆ. ಅವುಗಳಿಗೆ ಗೊತ್ತಾಗದಂತೆ ಅವು ತಮ್ಮ ರೆಕ್ಕೆಗಳನ್ನು ಬಿಚ್ಕೊಳ್ತವೆ. ಅವು ಹಾರುವುದನ್ನು ಕಲಿಯುತ್ತವೆ. ಒಂದು ವೇಳೆ ಅಷ್ಟೊಂದು ಶಕ್ತಿ ಬಂದು ಹಾರಾಡ್ಲಿಕ್ಕೆ ಶಕ್ತಿ ಸಾಲದೆ ಕೆಳಗೆ ನೆಲಕ್ಕೆ ಬೀಳುತ್ತಿರುವಾಗ ಹದ್ದು ಮಾಡುವುದೇನೆಂದರೆ ತಕ್ಷಣವೇ ಹೋಗಿ ಮರಿಗಳು ನೆಲಕ್ಕೆ ಬಡಿಯಲಾರದಂತೆ ತನ್ನ ರೆಕ್ಕೆ ಮೇಲೆ ಹೊತ್ತುಕೊಂಡು ಅವುಗಳನ್ನು ಆತುಕೊಳ್ಳುತ್ತೆ. ಸಾಕಪ್ಪ, ಕಾಪಾಡಲ್ಪಟ್ಟೆವು ಅಂದುಕೊಳ್ಳುವ ಸಮಯದಲ್ಲಿಯೇ ಮತ್ತೊಮ್ಮೆ ಆ ಹದ್ದು ಮರಿಗಳಿಗೆ ಮಾಡೋದೇನೆಂದರೆ ಮತ್ತೆ ಮೇಲಿನಿಂದ ಕೆಳಗಡೆ ಬೀಸಾಡಿದಾಗ ಅವು ರೆಕ್ಕೆ ಬಿಚ್ಚಿ ಹಾರಾಡುತ್ತವೆ. ಆ ರೀತಿಯಾಗಿ ಹಾರಾಡುವುದನ್ನು ಕಲಿಯುತ್ತವೆ. ಯಾಕೆ ಹದ್ದು ಗೂಡನ್ನು ಚದುರಿಸಿ ಬಿಡುತ್ತೆ? ಮರಿಗಳ ಭವಿಷ್ಯಕ್ಕಾಗಿಯೇ, ಅವುಗಳ ಒಳ್ಳೆಯದಕ್ಕಾಗಿಯೇ, ಅವುಗಳಿಗೆ ಕಲಿಸುವುದಕ್ಕಾಗಿಯೇ. ಅವು ತಮ್ಮಷ್ಟಕ್ಕೆ ತಾವು ಹಾರಾಡಿ ತಮ್ಮ ಆಹಾರವನ್ನು ಸಿದ್ಧಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿಯೇ. ದೇವರು ನಮಗೂ ಕೂಡ ಆಯಾ ಸಮಯಗಳಲ್ಲಿ ಕಷ್ಟಗಳಿಗೆ ನಷ್ಟಗಳಿಗೆ ಪಾಲ್ಮಾಡ್ತಾರೆ. ಎದಕ್ಕಾಗೆಂದರೆ ಬಹುಶಃ ನೀವು ತಂದೆ ತಾಯಿಗಳ ಮೇಲೆಯೇ ಆಧಾರಗೊಂಡು ಬದುಕುತ್ತಾ ಇರಬಹುದು. ನನಗೆ ನನ್ನ ಅಪ್ಪ ಅಮ್ಮ ಇದ್ದಾರಲ್ಲವೇ ಅಂದುಕೊಳ್ತಾ ಇರಬಹುದೇನೋ. ಸಡನ್ ಆಗಿ ನಿಮ್ಮ ಪರಿಸ್ಥಿತಿ ಬದಲಾಗ್ತಿವೆ. ಕಾರಣ ಅಪ್ಪ ಅಮ್ಮ ನಿಮ್ಮೊಂದಿಗೆ ಯಾವಾಗಲೂ ಇರಲ್ಲ ಎಂದು ತಿಳಿಸುವುದಕ್ಕಾಗಿ. ಒಂದು ವೇಳೆ ನೀವು ಹೆಚ್ಚಾಗಿ ನಿಮ್ಮ ಕುಟುಂಬದಲ್ಲಿ ಒಬ್ಬರ ಮೇಲೊಬ್ಬರು ಆಧಾರಗೊಂಡು ನೀವು ಯಾವ ಜವಾಬ್ದಾರಿಕೆ ನಿರ್ವಹಿಸದೆ ಹೆಂಡತಿ ಮೇಲೆಯೇ ಆಧಾರಗೊಂಡಿರ್ಬೋದು, ಗಂಡನ ಮೇಲೆಯೇ ಆಧಾರಗೊಂಡಿರ್ಬೋದು, ಸಡನ್ ಆಗಿ ಒಂದು ವಿಪತ್ತು ಬರೋದು, ಒಂದು ಪ್ರಮಾದ ಉಂಟಾಗೋದು ಜರುಗುತ್ತವೆ. ಯಾಕೆಂದರೆ ನಿಮ್ಮ ಜವಾಬ್ದಾರಿಕೆಯನ್ನು ನೀವು ಗುರುತಿಸುವುದಕ್ಕಾಗಿ, ನಿಮ್ಮ ನಂಬಿಕೆಯನ್ನು ನೀವು ಕ್ರಿಯೆಯಲ್ಲಿಡುವುದಕ್ಕಾಗಿ, ನಿಮ್ಮ ಪ್ರಯತ್ನ ನೀವು ಮಾಡುವುದಕ್ಕಾಗಿ, ನೀವು ಕಲಿತುಕೊಳ್ಳುವುದಕ್ಕಾಗಿ.
ನಮ್ಮ ಜೀವಿತದ ಅನೇಕ ಸ್ಥಿತಿಗತಿಗಳಲ್ಲಿ ದೇವರು ನಮ್ಮನ್ನು ಒಂದು ಪ್ರೋಸೆಸ್ ಹಾದು ಹೋಗುವಂತೆ ಮಾಡ್ತಾರೆ. ಒಬ್ಬ ಭಕ್ತಿಯುಳ್ಳಂತಹ ವ್ಯಕ್ತಿಯನ್ನು ಯಾವ ಬಾಧೆವೇ ಉಂಟಾಗದೆ ಬಿಟ್ರೆ ಯಾವ ಭಕ್ತಿ ಇರಲ್ಲ. ಭಕ್ತಿಯನ್ನು ಪಾಲಿಷ್ ಮಾಡಬೇಕಾದ್ರೆ ಶ್ರಮೆಗಳು ಬೇಕು. ಶ್ರಮೆಗಳೆಂಬ ಪುಟದಲ್ಲಿ ನಾವು ಪರಿಶುದ್ಧಗೊಳಿಸಲ್ಪಡ್ತೇವೆ. ಒಂದು ಬೆಲೆಬಾಳುವ ಬಂಗಾರದ ಮುದ್ದೆಗೆ ಆಕಾರವನ್ನು ತರಬೇಕಾದ್ರೆ, ಒಂದು ಆರ್ನಮೆಂಟ್ ಆಗಿ ಮಾಡಬೇಕಾದ್ರೆ, ಆಭರಣವಾಗಿ ಮಾಡಬೇಕಾದ್ರೆ ಅದನ್ನು ಪುಟಕ್ಕಾಕಿ ಸುಡುತ್ತಾರೆ. ಅದರೊಳಗೆ ಹೊಸತನವನ್ನು ರೂಪಿಸ್ತಾರೆ. ಹಾಗೆಯೇ ದೇವರು ಕೂಡ ನಮ್ಮನ್ನು ಶ್ರಮೆಗಳೆಂಬ ಪುಟದೊಳಗೆ ಹಾಕಿ ಶುದ್ಧೀಕರಿಸಿ ಬೆಲೆಬಾಳುವ ಪಾತ್ರೆಗಳನ್ನಾಗಿ ಮಾಡುತ್ತಾರೆ. ಯಾವ ರೀತಿ ಅನೇಕ ಕೋಣೆಗಳು ಮಣ್ಣಲ್ಲಿರುವ ವಜ್ರಗಳಿಗಿರುತ್ತವೋ ಹಾಗೆಯೇ ಇರುತ್ತೆ. ಮಣ್ಣಲ್ಲಿರುವ ಮಾಣಿಕ್ಯ ಯಾವಾಗಲೂ ಕಪ್ಪಾಗಿಯೇ ಇರುತ್ತೆ ನೋಡಿ. ಅದನ್ನು ಹೊರಗೆ ತೆಗೆದು ಅದನ್ನು ತೊಳೆದು ಕ್ಲೀನ್ ಮಾಡಿ ಅದನ್ನು ಕಿತ್ತಲು ಪ್ರಾರಂಭಿಸಿದಾಗ ಡೈಮಂಡ್ಗಿರುವ ಬೆಲೆ ಬಹಳ ಹೆಚ್ಚಾಗಿದೆ. ಯಾಕೆಂದರೆ ಅದು ಎಷ್ಟು ಚಿಕ್ಕ ಚಿಕ್ಕ ತುಂಡಾಗಿ ಕೆತ್ತಲ್ಪಡುತ್ತೋ ಅದಕ್ಕೆ ಎಷ್ಟೇ ಶೇಪ್ ಕೊಟ್ಟರೂ ಕೂಡ ಗಟ್ಟಿಯಾಗಿರೋದ್ರಿಂದ ಅದು ಆ ಶೋಧನೆ ತಾಳಿಕೊಳ್ಳುತ್ತೆ. ಸುತ್ತಿಗೆಯಿಂದ ಹೊಡೆದರೂ ಕೂಡ ಪೆಟ್ಟು ತಾಳಿಕೊಳ್ಳುತ್ತೆ. ಅದಕ್ಕಾಗಿಯೇ ಅದರ ಬೆಲೆ ಹೆಚ್ಚಾಗಿದೆ. ಆ ಡೈಮಂಡ್ ಅನ್ನು ಎಷ್ಟು ಕೋಣೆಗಳಲ್ಲಿ ಕಿತ್ತುತ್ತಾರೋ ಅಷ್ಟು ಕೋಣೆಗಳಲ್ಲಿ ಅದು ರಿಫ್ಲೆಕ್ಟ್ ಆಗುವಾಗ ಫಳಫಳ ಫಳಫಳ ಅಂತ ಹೊಳೆಯುತ್ತೆ. ದೇವರು ಕೂಡ ನಮ್ಮನ್ನು ಹಾಗೆಯೇ ಕೆತ್ತಿ ನಮ್ಮ ಜೀವಿತದ ಮುಖಾಂತರ ದೇವರ ಗುಣಲಕ್ಷಣಗಳನ್ನು ಪ್ರಕಾಶಗೊಳಿಸಬೇಕೆಂದು ಬಯಸ್ತಾರೆ. ಆತನ ಪ್ರೀತಿ, ಆತನ ಸಾತ್ವಿಕತ್ವ, ಆತನ ತಾಳ್ಮೆ, ಕ್ಷಮಾಪಣೆ, ಆತನ ಪರಿಶುದ್ಧತೆ ನಮ್ಮ ಜೀವಿತದಲ್ಲಿ ನೆರವೇರಿಸಬೇಕೆಂದು ನಮಗೆ ಶೋಧನೆಗಳನ್ನು ಹಾದು ಹೋಗುವಂತೆ ಮಾಡ್ತಾರೆ. ಆದರೆ ಕೈಬಿಡಲ್ಲ. ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹದ್ದು ತನ್ನ ಮರಿಗಳ ಗೂಡನ್ನು ಚೆದರಿಸಿ ಬಿಟ್ಟು ಹೋಗಲ್ಲ. ಅವುಗಳ ಸುತ್ತಲೂ ತಿರುಗಾಡುತ್ತದೆ. ರೆಕ್ಕೆಗಳನ್ನು ಚಾಚಿ ಅವುಗಳನ್ನು ಹಿಡಿದುಕೊಂಡು ತನ್ನ ರೆಕ್ಕೆಗಳ ಮೇಲೆ ಅವುಗಳನ್ನು ಹೊತ್ತಿಕೊಳ್ಳುತ್ತದೆ. ಆ ಮರಿಗಳ ಸುತ್ತಲೂ ಹಾರಾಡ್ತಾ ಇರುತ್ತೆ. ನನ್ನ ಮರಿಗಳು ಹಾರಾಡ್ಲಿಕ್ಕಾಗ್ತಿಲ್ಲ, ಕಷ್ಟಪಡುತ್ತಿವೆ, ಅಯ್ಯಯ್ಯೋ ಅಳುತ್ತಿವೆ, ಕಿರುಚಾಡುತ್ತಿವೆ. ನೀವು ಅಳುತ್ತಾ ಕಣ್ಣೀರು ಬಿಡುತ್ತಿರುವಾಗ ನಿಮ್ಮ ದೇವರು ಕಿವಿ ಮುಚ್ಕೊಂಡಿದ್ದಾರೆ ಅಂದುಕೊಳ್ತೀರಾ? ನಿಮ್ಮ ಕಣ್ಣೀರು ದೇವರು ನೋಡ್ತಾ ಇಲ್ಲ ಅಂದುಕೊಳ್ತೀರಾ? ನನ್ನ ಪರಿಸ್ಥಿತಿ ದೇವರು ಅರ್ಥ ಮಾಡಿಕೊಳ್ತಾ ಇಲ್ಲ, ಅದಕ್ಕೆ ನನಗೆ ಹೀಗೆ ಬಿಟ್ಟಿದ್ದಾರೆ ಎಂದು ಈ ದಿನ ಎಷ್ಟೋ ಜನ ಹೇಳ್ತಾರೆ. ದೇವರು ಎಂದೂ ಬಿಟ್ಟು ಹೋಗಲ್ಲ. ಆತನು ನಿಮ್ಮ ಬಳಿಯಲ್ಲಿದ್ದಾನೆ, ನಿಮ್ಮ ಮೇಲೆಯೇ ದೃಷ್ಟಿ ಇಟ್ಟಿದ್ದಾನೆ. ಆತನು ಹಾರಾಡುತ್ತಾ ಇದ್ದಾನೆ, ಅಂದರೆ ನಿಮ್ಮ ಸುತ್ತಲಿದ್ದು ಸಂಚರಿಸುತ್ತಾ ಇದ್ದಾನೆ. ಇನ್ನೇನು ಕೆಳಗೆ ಬೀಳುವಂತಹ ಪರಿಸ್ಥಿತಿ ಬಂದಾಗ ಹದ್ದೇನ್ ಮಾಡುತ್ತಂತೆ, ತನ್ನ ರೆಕ್ಕೆಗಳನ್ನು ಚಾಚಿ ಆ ತನ್ನ ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವುದು. ಅಬ್ಬಾ, ಎಂತಹ ದೊಡ್ಡ ದೇವರು ನೋಡಿ. ಆತನು ತನ್ನ ರೆಕ್ಕೆಗಳ ಮೇಲೆ ನಮ್ಮನ್ನು ಹೊತ್ತುಕೊಳ್ಳುತ್ತಾರಂತೆ. ಶೋಧನೆಗೆ ಒಳಗಾಗದಂತೆ ನಮ್ಮನ್ನು ತಪ್ಪಿಸುತ್ತಾರಂತೆ. ಅದೇ ಸಮಯದಲ್ಲಿ ನಾವು ತಾಳಿಕೊಳ್ಳುವ ಶೋಧನೆಗಳನ್ನೇ ಅನುಮತಿಸುತ್ತಾರೆ ಹೊರತು ನಮ್ಮ ಕೈ ಬಿಟ್ಟು ಹೋಗಲ್ಲ. ಮತ್ತೊಂದು ಲೆವೆಲ್ಗೆ ತಕೊಂಡು ಹೋಗಿ ನಮ್ಮನ್ನು ಅಪ್ಗ್ರೇಡ್ ಮಾಡ್ತಾರೆ. ನೋಡಿ, ಒಂದು ಕಾರ್ಯಕ್ಕೆ ನಾವು ರೂಢಿ ಮಾಡಿಕೊಳ್ತೇವೆ. ವರ್ಷಗಳು ಕಳೆದರೂ ಕೂಡ ಅದೇ ಪರಿಸ್ಥಿತಿಯಲ್ಲಿ ನಾವಿರ್ತೇವೆ. ನೋಡಿ ಪ್ರಿಯರೇ, ಓಲ್ಡ್ ಬಿಲ್ಡಿಂಗ್ಸ್ಗಳನ್ನೆಲ್ಲ ರೆನೋವೇಷನ್ ಮಾಡ್ತಾರಲ್ಲವೇ, ಓಲ್ಡ್ ಸೆಟಪ್ಸ್ಗಳೆಲ್ಲ ಈಗಿನ ಕಾಲಕ್ಕೆ ಅವು ಬಹಳ ಅನುಕೂಲವಾಗಿರೋದಿಲ್ಲ. ಹಾಗಾಗಿ ಆ ಹಳೆದನ್ನೆಲ್ಲ ತೆಗೆದುಹಾಕಬೇಕು, ಒಡೆದು ಹಾಕಬೇಕು. ಒಡೆಯಲಾರದೆ ಮುರಿಯಲಾರದೆ ಮತ್ತೊಂದು ನೂತನ ಸ್ವಭಾವದಲ್ಲಿ ದೇವ ಸ್ವರೂಪದಲ್ಲಿ ನಾವು ಉಂಟು ಮಾಡಲ್ಪಡುವುದಿಲ್ಲ ಪ್ರಿಯರೇ. ನಿಮ್ಮ ಹೃದಯ ಒಡೆದಿರೋದಾದರೆ ನಿಮ್ಮ ಹೃದಯವನ್ನು ದೇವರು ತುಂಬಿಸುವುದಕ್ಕಾಗಿ ಒಡೆದಿದ್ದಾರೆ. ನಿಮ್ಮ ಹೃದಯ ಜಜ್ಜಲ್ಪಟ್ಟಿರುವುದಾದರೆ ನಿಮ್ಮ ಮುಖಾಂತರ ದೇವರು ಮತ್ತು ಇನ್ನು ಎಷ್ಟೋ ದೊಡ್ಡ ಕಾರ್ಯಗಳನ್ನು ಈ ಲೋಕಕ್ಕೆ ತೋರಿಸುವುದಕ್ಕಾಗಿ ನಿಮ್ಮನ್ನು ರೂಪಿಸುತ್ತಿದ್ದಾರೆ ಎಂದರ್ಥ. ನಂಬಿರಿ ದೇವರನ್ನು, ವಿಶ್ವಾಸವಿಡಿರಿ ದೇವರಲ್ಲಿ. ಎಂಥದೇ ಪರಿಸ್ಥಿತಿ ಎದುರಾದರೂ ಕೂಡ ಯೇಸುವೇ ನನಗೆ ದಿಕ್ಕು ಎಂದು ಹೇಳ್ರಿ. ದಿಗುಲು ಪಡಬೇಡಿ, ಕುಗ್ಗಿ ಹೋಗಬೇಡಿ. ನಿಮ್ಮ ಸ್ವಂತ ನಿರ್ಣಯ ತೆಗೆದುಕೊಳ್ಳಬೇಡಿ. ನನ್ನ ಕೈಲಾಗುವುದಿಲ್ಲವೆಂದು ಹೇಳಬೇಡಿ. ನನ್ನ ಗತಿ ಇಷ್ಟೇ, ನನ್ನ ಪರಿಸ್ಥಿತಿ ಇಷ್ಟೇ ಎಂದು ನಿಂತು ಹೋಗಬೇಡಿರಿ. ನಿಮ್ಮ ಕಣ್ಣೀರನ್ನು ನೋಡಿದ ದೇವರು, ನಿಮ್ಮ ಪರಿಸ್ಥಿತಿ ಅರಿತಿರುವ ದೇವರು, ನೀವು ಬೀಳದಂತೆ ಕಾಪಾಡುವುದಕ್ಕಾಗಿ ತನ್ನ ರೆಕ್ಕೆಗಳನ್ನು ಚಾಚಿ ನಿಮ್ಮನ್ನು ಹೊತ್ತುಕೊಳ್ತಾರೆ, ಗಮ್ಯಕ್ಕೆ ಸೇರಿಸುತ್ತಾರೆ ಎಂಬುದಾಗಿ ಮತ್ತೊಂದು ಸಾರಿ ನಮ್ಮೆಲ್ಲರಿಗೆ ಈ ದಿನ ವಾಗ್ದಾನ ಮಾಡ್ತಿದ್ದಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ನಮಗೆ ಗೊತ್ತಿಲ್ಲದ ಪರಿಸ್ಥಿತಿಗಳು
ಎದುರಾಗಿ ಯಾಕೆ ಹೀಗೆ ಆಯ್ತೆಂದು ಕುಗ್ಗಿ ಹೋಗ್ತೇವೆ. ಆಕ್ಸಿಡೆಂಟ್ಸ್ಗಳಾದಾಗ, ಅನಾರೋಗ್ಯಕ್ಕೊಳಗಾದಾಗ, ನಮ್ಮ ಪ್ರಿಯರು ಮರಣ ಹೊಂದಿದಾಗ, ನಮ್ಮ ಜೀವಿತದಲ್ಲಿ ವಿಫಲತೆ ನೋಡಿದಾಗ, ವ್ಯತಿರೇಕತೆಯನ್ನು ನೋಡಿದಾಗ ಕುಗ್ಗಿ ಹೋಗುವವರಾಗಿರದೆ, ನೀವೇ ಅವುಗಳನ್ನು ಅನುಮತಿಸಿದ್ದೀರಿ, ನಮ್ಮ ಮೇಲಿಗೋಸ್ಕರವೇ ಅನುಮತಿಸಿದ್ದೀರಿ ಎಂದು ನಮ್ಮನ್ನು ರೂಪಿಸಿ ಎಷ್ಟೋ ಉನ್ನತವಾದ ಸ್ಥಿತಿಗೆ ಕೊಂಡೊಯ್ತಾ ಇದ್ದೀರಿ ಎಂಬುದಾಗಿ ನಂಬಲು ಸಹಾಯ ಮಾಡಿರಿ. ಎಲ್ಲಾ ವೇಳೆಯಲ್ಲಿ ನಿಮ್ಮನ್ನೇ ಆಶ್ರಯಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ಪ್ರಾರ್ಥಿಸಲು ನಾವು ಯಾವಾಗಲೂ ಸಿದ್ಧರಾಗಿದ್ದೇವೆ. ನೀವಿತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ನಿಮ್ಮ ಪ್ರಾರ್ಥನಾ ಮನವಿ, ಪ್ರೈಸ್ ರಿಪೋರ್ಟ್ಸ್ಗಳನ್ನು ವಾಟ್ಸಪ್ ಕಳಿಸಿಕೊಡಿರಿ. ನೀವು ನಮಗೆ ಎಷ್ಟೋ ಪ್ರಿಯರಾಗಿದ್ದೀರಿ. ಎಷ್ಟೋ ದೂರದಲ್ಲಿರುವಂತಹ ನಿಮ್ಮೆಲ್ಲರಿಗೆ ದಿನಾಲೂ ದೇವರ ವಾಕ್ಯವನ್ನು ನಿಮಗೂ ಕೂಡ ಸಾರುವ ಭಾಗ್ಯ ದೇವರು ಕೊಟ್ಟಿದ್ದಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ನೀವು ಹೊಂದುತ್ತಿರುವ ಉಪಕಾರಗಳನ್ನು ತಿಳಿಸಿರಿ. ಮತ್ತಷ್ಟು ಪ್ರೋತ್ಸಾಹಕರವಾಗಿ ಸೇವೆ ಮುಂದುವರಿಸಲು ಸಹಕರಿಸುವವರಾಗಿರಿ. ಕರ್ತನು ನಿಮ್ಮನ್ನು ಪ್ರೇರೇಪಿಸುವುದಾದರೆ ನಿಮ್ಮ ಕಾಣಿಕೆಗಳನ್ನು ಕಳಿಸಿ ಈ ಸೇವೆಯಲ್ಲಿ ನೀವು ಕೂಡ ಪಾಲುಗಾರರಾಗಬಹುದು, ದೇವರ ಆಶೀರ್ವಾದ ಹೊಂದಬಹುದು. ವಿವರಗಳಿಗಾಗಿ 8939731313 ನಂಬರ್ಗೆ ಬೇಕಾದರೆ ಕಾಲ್ ಮಾಡಬಹುದು. ಇಲ್ಲವೇ ವಾಟ್ಸಪ್ ಮೆಸೇಜ್ ಕಳಿಸುವುದಾದರೆ ಡೀಟೇಲ್ಸ್ಗಳೆಲ್ಲ ನಿಮಗೆ ಕಳಿಸಲಾಗುತ್ತೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.